ಗದಗ ಜಿಲ್ಲೆಯ ರೋಣ ತಾಲೂಕಿನ ಮಾಡ್ಲಗೇರಿ ಗ್ರಾಮದಲ್ಲಿ ಶುಕ್ರವಾರ ಗ್ರಾಮದ ಕೆಲ ಕಿಡಿಗೇಡಿಗಳು ಕ್ಷೌರಿಕನ ಅಂಗಡಿ ಪೀಠೋಪಕರಣಗಳನ್ನು ಕೆರೆಗೆ ಎಸೆದು ದೌರ್ಜನ್ಯ ಎಸಗಿದ ದುಷ್ಕರ್ಮಿಗಳನ್ನು ಬಂಧಿಸಿ ದೌರ್ಜನ್ಯಕ್ಕೆ ಒಳಗಾದ ಕ್ಷೌರಿಕನ ಅಂಗಡಿ ಮಾಲೀಕನಿಗೆ ಮರಳಿ ಪೀಠೋಪಕರಣಗಳನ್ನು ಕೊಡಿಸಿ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ದೌರ್ಜನ್ಯ ಎಸಗಿದ ದುಷ್ಕರ್ಮಿಗಳನ್ನು ಬಂಧಿಸಿ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ದೌರ್ಜನ್ಯಕ್ಕೆ ಒಳಗಾದ ಕ್ಷೌರಿಕ ಅಂಗಡಿಯ ಮಾಲೀಕ ಬಸವರಾಜ ಹಡಪದವರು ಪೊಲೀಸ್ ಠಾಣೆಯ ಮೊರೆ ಹೋಗಿದ್ದು, ಪೊಲೀಸರು ಸೂಕ್ತ ತನಿಖೆ ನಡೆಸಿ ದೌರ್ಜನ್ಯ ಎಸಗಿದ ಯುವಕರನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಹಡಪದ ಸಮಾಜ ಬಾಂಧವರು ಸಹ ಒತ್ತಾಯಿಸಿದ್ದಾರೆ. ವೀರಣ್ಣ ಹಡಪದ್, NKSTV4 ಲಕ್ಷ್ಮೇಶ್ವರ. ಮಾಡಲಗೇರಿ ಗ್ರಾಮದ ರೋಣ ತಾಲೂಕು ಗದಗ ಜಿಲ್ಲೆಯ ಗ್ರಾಮದ ಒಬ್ಬ ಕ್ಷೌರಿಕನ ವೃತ್ತಿ ಮಾಡುವಂಥ ಅಂಗಡಿಯನ್ನು ಮುರಿದಿರುತ್ತಾರೆ. ತಮ್ಮ ಸಮಯಕ್ಕೆ ಯಾವ ರಾತ್ರಿ ಯಾವ ಕೆಲಸವಿದ್ದರೂ ಬಿಟ್ಟು ಕೆಲಸ ಮಾಡೋದಿಲ್ಲ ಅಂತಂದ್ರೆ ಅಂಗಡಿ ಮುರಿದು ಬಡವನ ಹೊಟ್ಟೆಗೆ ಕಾಲು ಹೊಡೆಯೋದು, ದುಡ್ಕೊಂಡು ತಿನ್ನೋದು ಹೆಂಗೆ, ಮಾಡೋದು ಹೆಂಗೆ. ಮಾಡ್ಲಗೇರಿ ಗ್ರಾಮದೊಳಗೆ ಇಂಥದ್ದು ನಡೆದತ್ತಂತಂದ್ರೆ ಅದು ಎಂಥದ್ದು ಒಂದು ಅಭಿಮಾನ ಒಂದು ಸಾಣದಾಗತ್ತೆ, ದೊಡ್ಡದಾಗತ್ತೆ ಅಂತೇಳಿ ಅದನ್ನು ತಿಳ್ಕೊಂಡು ಮಾಡುವಂಥ ತಮ್ಮ ಮುಖವನ್ನು ನಾವು ಮಾಡ್ತೀವಿ. ಬರೀ ಮುಂದೆ ನಾವೇನು ನಮ್ಮನ್ನ ಮುಖವನ್ನು ಮಾಡ್ಕೊಂಡು ಹೋಗೋದಿಲ್ಲ. ಎಲ್ಲೆಲ್ಲಿದು ತೋರಿಸ್ರಿ. ಈ ಗ್ರಾಮ